ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೊಂಡಿದೀನಿ. ಇವತ್ತು ಥರ್ಸ್ಡೇ ಅಂಡ್ ಇವತ್ತು ನನಗೆ ಹೇರ್ ವಾಶ್ ಡೇ. ಹಾಗಾಗಿ ನಾನು ಹೇರ್ ವಾಶ್ ದಿನ ಏನ್ ಮಾಡ್ತೀನಿ ನನ್ನ ಹೇರ್ಸ್ಗೆ ಅಂತ ಅಂದ್ಬಿಟ್ಟು ತೋರ್ಸೋಣ ಅಂತ ಅನ್ಕೊಂಡೆ. ಯೂಶಲಿ ನಾನು ವೀಕ್ಲಿ ಥ್ರೈಸ್ ಹೇರ್ ವಾಶ್ ಮಾಡ್ತೀನಿ. ಅದ್ರಲ್ಲಿ 2 days ಆಯಿಲ್ ಅಪ್ಲೈ ಮಾಡಿ ಹೇರ್ ವಾಶ್ ಮಾಡ್ತೀನಿ. ಇನ್ 1 day ಏನ್ ಥರ್ಸ್ಡೇ ಏನಿದೆ ನಾನು ಆಯಿಲ್ ಏನು ಅಪ್ಲೈ ಮಾಡಲ್ಲ. ಆಯಿಲ್ ಏನು ಅಪ್ಲೈ ಮಾಡ್ದಿರಾ ಹೇರ್ಗೆ ಮಾಸ್ಕ್ ಅಪ್ಲೈ ಮಾಡ್ಕೊಂತೀನಿ. ಮಾಸ್ಕ್ ಯಾವ್ದಾದ್ರು ಆಗಿರ್ಲಿ, ಜಸ್ಟ್ ಎಷ್ಟೊಂದು ಮಾಸ್ಕ್ ಗಳಿದಾವೆ ನಿಮಗೆ ಗೊತ್ತು. ಹೋಮ್ ಮೇಡ್ ಮಾಸ್ಕ್ ವಿಚ್ ಹೆಲ್ಪ್ಸ್ ಹೇರ್ ಗ್ರೋತ್ ಆಗಿರ್ಬೋದು, ಅಥವಾ ಸ್ಕ್ಯಾಲ್ಪ್ ಅಲ್ಲಿ ಡ್ಯಾಂಡ್ರಫ್ ಇದ್ರೆ ಡ್ಯಾಂಡ್ರಫ್ ರಿಮೂವ್ ಮಾಡಕ್ಕೆ ಹೇರ್ ಮಾಸ್ಕ್ ಇದೆ. ಹೇರ್ ಗ್ರೋತ್ ಆಗಕ್ಕೆ ಅಂಡ್ ದೆನ್ ಹೇರ್ ಸಿಲ್ಕಿ ಶೈನಿ ಬರಕ್ಕೆ ಎಷ್ಟೊಂದೆಲ್ಲ ಹೋಮ್ ಮೇಡ್ ರೆಮಿಡೀಸ್ ಇದೆ. ನಾನು ಯೂಶಲಿ ಯಾವ್ದೂನು ಆರ್ಟಿಫಿಶಿಯಲ್ ಪ್ರಾಡಕ್ಟ್ಸ್ ಅಂತ ಹೊರಗಡೆ ತಂದು ಏನೂ ನಾನು ಹಚ್ಚಲ್ಲ. ನನ್ನ ಹೇರ್ಗೆ ಮನೇಲಿ ಏನೇನ್ ಸಿಗುತ್ತೋ ಅದನ್ನ ಹಚ್ಕೊಂಡೆ ನಾನು ಸ್ವಲ್ಪ ನನ್ನ ಹೇರ್ಸ್ ಅಂದ್ರೆ ಇಷ್ಟ. ನನ್ ಮುಂಚೆ ಈ ತರ ಇರ್ಲಿಲ್ಲ. ತುಂಬಾನೇ ಏನಂತಾರೆ ಹೋಮ್ ಮೇಡ್ ಪ್ರಾಡಕ್ಟ್ಸ್ ಅಥವಾ ಹೋಮ್ ಮೇಡ್ ಹೇರ್ ಆಯಿಲ್ ಇದೆಲ್ಲ ಹಚ್ಚಿನೇ ನನ್ನ ಹೇರ್ ಇವಾಗ ಇಷ್ಟು ಚೆನ್ನಾಗಿರೋದು. ನನಗ್ ನನ್ನ ಹೇರ್ಸ್ ಇಷ್ಟ ಆಗುತ್ತೆ. ಐ ಲವ್ ಮೈ. ಯೂಶಲಿ ನಾನು ಥರ್ಸ್ಡೇಸ್ ಹೇರ್ ಮಾಸ್ಕ್ ಅಪ್ಲೈ ಮಾಡ್ತೀನಿ. ಯಾವ್ದ್ಯಾವ್ದು ಅಂದ್ರೆ ಒಂದೊಂದ್ಸರಿ ಬರೀ ಪ್ಲೇನ್ ಕರ್ಡ್ ಅಪ್ಲೈ ಮಾಡಿರ್ತೀನಿ, ಅಥವಾ ಒಂದೊಂದ್ಸರಿ ಪ್ಲೇನ್ ಅಲೋವೆರಾ ಜೆಲ್, ಅಲೋವೆರಾ ಗಿಡ ಇದೆ ಅದನ್ನ ತಗೊಬಂದು ಜೆಲ್ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ಅದನ್ನ ಅಪ್ಲೈ ಮಾಡ್ತೀನಿ. ಅಥವಾ ಒಂದೊಂದ್ಸರಿ ದಾಸವಾಳ ಸೊಪ್ಪು, ದಾಸವಾಳ ಎಲೆ, ಅಲೋವೆರಾ ಅಂಡ್ ಮೊಸರು ಅಂಡ್ ಸ್ವಲ್ಪ ಕೊಬ್ಬರಿ ಎಣ್ಣೆ ಇದಿಷ್ಟನ್ನು ಗ್ರೈಂಡ್ ಮಾಡಿ ಅಪ್ಲೈ ಮಾಡ್ತೀನಿ. ಫ್ಲಾಕ್ ಸೀಡ್ಸ್ ಜೆಲ್ ಅಪ್ಲೈ ಮಾಡ್ತೀನಿ. ಅಂಡ್ ಈರುಳ್ಳಿನ ರುಬ್ಬಿ ಗ್ರೈಂಡರ್ ಅಲ್ಲಿ ಜಾರಲ್ಲಿ ರುಬ್ಬಿ ಅದ್ರದ್ ರಸ ಎಕ್ಸ್ಟ್ರಾಕ್ಟ್ ಮಾಡಿ ಅದನ್ನ ಜಸ್ಟ್ ಸ್ಕ್ಯಾಲ್ಪ್ಗೆ ಅಪ್ಲೈ ಮಾಡ್ತೀನಿ. ಜಾಸ್ತಿ ನಾನ್ ಮಾಡೋದೇ ಆನಿಯನ್, ಲೈಕ್ ಅದ್ರದ್ದು ಜ್ಯೂಸ್ ಎಕ್ಸ್ಟ್ರಾಕ್ಟ್ ಮಾಡ್ಬಿಟ್ಟು ಅದ್ರ ಜ್ಯೂಸ್ ಹಚ್ಕೋತೀನಿ. ಇವತ್ತು ಅದನ್ನೇ ಮಾಡ್ತಾ ಇದೀನಿ. ಅದನ್ನ ಹೇಗ್ ಮಾಡ್ತೀನಿ ಅಂತ ತೋರಿಸ್ತೇನೆ ಬನ್ನಿ. ಸೊ ಈ ತರ ಒಂದ್ ಈರುಳ್ಳಿ ತಗೊಂತೀನಿ. ಒಂದ್ ಈರುಳ್ಳಿ ಸಾಕು. ತುಂಬಾ 2 ಅಂತಲ್ಲ ತಗೊಂಡ್ರೆ ಅದ್ರದ್ದು ಸ್ಮೆಲ್ಲಿಗೆ ಅದ್ ನಮ್ ಕಣ್ಣೆಲ್ಲ ಉರಿಯುತ್ತೆ. ಆತರ ಎಲ್ಲ ಆಗುತ್ತಲ್ವಾ, ಆತರ ಎಲ್ಲ ಆಗುತ್ತೆ. ಒಂದ್ ಈರುಳ್ಳಿ ಸಾಕು. ಇವಾಗ ಇದ್ರದ್ದು ಸಿಪ್ಪೆ ಎಲ್ಲ ಪೀಲ್ ಮಾಡ್ಬಿಟ್ಟು ಮಿಕ್ಸಿ ಜಾರಿಗೆ ಹಾಕಿ, ಸಣ್ಣ ಜಾರ್ ಇದ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ. ಇಟ್ಸ್ ನಾಟ್ ಸಣ್ಣ ಜಾರ್ ಎಲ್ಲ ಇಲ್ಲ ಅಂತಂದ್ರೆ ದೊಡ್ಡ ಜಾರಲ್ಲಿ ಸುಮ್ನೆ ಹಂಗೆ ಗ್ರೈಂಡ್ ಮಾಡ್ಕೊಳ್ಳಿ. ಆಮೇಲೆ ನಿಮ್ಗೆ ಎಷ್ಟು ಬೇಕೋ ವಾಟರ್ ಹಾಕೊಂಡು ಇನ್ನೊಂದ್ಸರಿ ಗ್ರೈಂಡ್ ಮಾಡಿ, ಅಥವಾ ಅದನ್ನ ಸ್ಕ್ವೀಸ್ ಮಾಡಿದ್ರೆ ಅದ್ರಲ್ಲಿ ರಸ ಬರುತ್ತೆ. ಸೊ ದಟ್ ಅಷ್ಟೇ ಸಾಕು ಅಂತ ಐ ಫೀಲ್. ತುಂಬಾನೇ ನೀರ್ ಹಾಕ್ಬಿಟ್ಟು ಅದನ್ನ ಡೈಲ್ಯೂಟ್ ಎಲ್ಲ ಮಾಡಕ್ ಹೋಗಿ ಇದ್ರದ್ದು ಏನ್ ಫ್ಯಾಕ್ಟರ್ ಇರುತ್ತೆ ಅದನ್ನ ಹೋಗೋ ತರ ಎಲ್ಲ ಮಾಡ್ಕೊಂಬೇಡಿ. ಅಂಡ್ ಯು ಕ್ಯಾನ್ ಸಿ ಇಯರ್ ಅಲ್ವಾ, ಇಲ್ಲೆಲ್ಲ ಈ ತರ ಬ್ಲಾಕ್ ಫಂಗಸ್ ಎಲ್ಲ ಇದೆ. ಇದೆಲ್ಲ ನೀಟಾಗಿ ವಾಶ್ ಮಾಡಿ. ಇಟ್ ಈಸ್ ನಾಟ್ ಗುಡ್ ಅಂತ ಹೇಳ್ಬಿಟ್ಟು ಅಷ್ಟೇ. ಆಕ್ಚುಲಿ ನಾನು ಈ ರೆಮಿಡಿ ಏನ್ ಆನಿಯನ್ ಜ್ಯೂಸ್ ಎಕ್ಸ್ಟ್ರಾಕ್ಟ್ ಮಾಡ್ಬಿಟ್ಟು ಏನ್ ತಲೆಗೆ ಹಚ್ಕೊಂತೀನಿ, ಇದನ್ನ ನಾನು ತುಂಬಾ ವರ್ಷಗಳಿಂದಾನೇ ಮಾಡ್ಕೊಂಡ್ ಬಂದಿದ್ದೀನಿ. ಆಲ್ಮೋಸ್ಟ್ ಲೈಕ್ 3+ years ಇಂದನೂ ನಾನು ಈ ರೆಮಿಡಿ ಯೂಸ್ ಮಾಡ್ತೀನಿ. ನಮ್ಮನೇಲಿ ಚಿಕ್ಕ ವಯಸ್ಸಲ್ಲೆಲ್ಲ ನಮ್ಮ ಅಜ್ಜಿ ಹೆಸರು ಕಾಳು, ಮೆಂತ್ಯ ಇದೆಲ್ಲ ಓವರ್ ನೈಟ್ ಸೋಪ್ ಮಾಡ್ಬಿಟ್ಟು ಹಿಂದಿನ ದಿನಾನೇ ಸೋಪ್ ಮಾಡ್ಬಿಟ್ಟು ಬೆಳಗ್ಗೆನೆ ಎವ್ರಿ ಸಂಡೇಸ್ ಆಗಿರ್ಬೋದು, ಅಥವಾ ಎವ್ರಿ ಮಂತ್ ಥ್ರೈಸ್ ಅಥವಾ ಟ್ವೈಸ್ ಆತರ ಮೆಂತ್ಯ ಎಲ್ಲ ನೆನೆಸಿ ಬೆಳಗ್ಗೆ ಎದ್ದು ಅದಕ್ಕೆ ದಾಸವಾಳ ಸೊಪ್ಪು, ಕರಿಬೇವು ಇದೆಲ್ಲ ಹಾಕಿ ಹೇರ್ ಮಾಸ್ಕ್ ಅಪ್ಲೈ ಮಾಡೋರು. ಯಾಕಂದ್ರೆ ಡ್ಯಾಂಡ್ರಫ್ ಬರಲ್ಲ, ಅಥವಾ ಕೂದಲು ದಟ್ಟವಾಗಿ ಬೆಳೆಯತ್ತೆ. ಆಮೇಲೆ ಕೂದಲು ತುಂಬಾ ದಟ್ಟವಾಗಿ ಬೆಳೆಯುತ್ತೆ, ಮತ್ತೆ ಶೈನಿ ಆಗಿರುತ್ತೆ, ಸಿಲ್ಕಿ ಆಗಿರುತ್ತೆ, ಹೇರ್ ಲಾಸ್ ಆಗಲ್ಲ, ಜಾಸ್ತಿ ಕೂದಲು ಉದ್ರಲ್ಲ ಅಂತ ಹೇಳ್ಬಿಟ್ಟು ಆತರ ಎಲ್ಲ ಮಾಡೋರು. ಹಂಗಾಗಿ ನಂಗೂ ಇದ್ ಗೊತ್ತು. ಇದನ್ನು ನಾನು ತುಂಬಾ ಯೂಟ್ಯೂಬ್ ಅಲ್ಲಿ ಅಥವಾ ಪಿಂಟ್ರೆಸ್ಟ್ ಅಲ್ಲಿ ನೋಡಿನೇ ನಾನು ಈ ರೆಮಿಡಿ ನಾನು ಟ್ರೈ ಮಾಡಿರೋದು. ಯಾವ್ದನ್ನು ನಾನು ಓನ್ ಆಗೆಲ್ಲ ನಾನೇ ಕಂಡಿಡ್ದು ಮಾಡಿರೋದಂತ ಏನಿಲ್ಲ. ಇದನ್ನು ಯಾರೋ ಹೇಳಿ ಅದನ್ನ ನಾನ್ ನೋಡಿ ನಾನ್ ಟ್ರೈ ಮಾಡಿ ಇದು ನನಗೆ ಇದು ನನಗ್ ವರ್ಕ್ ಆಗಿದೆ. ಹಾಗಾಗಿ ನಾನು ಇದನ್ನೇ ಫಾಲೋ ಮಾಡ್ಕೊಂತ ಬಂದಿದ್ದೀನಿ. ಸೊ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದೀನಿ. ಇದನ್ನ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಬಿಟ್ಟು ಆಮೇಲೆ ಸಿಗ್ತೀನಿ. ನೀವ್ ನೋಡ್ಬೋದು ಇಲ್ಲಿ ನಾನು ಜಾಸ್ತಿ ಎಲ್ಲ ನೀರೇನು ಹಾಕಿಲ್ಲ, ಸ್ವಲ್ಪ ನೀರ್ ಹಾಕೊಂಡಿದೀನಿ. ನನಗೆ ಎಷ್ಟು ಬೇಕೋ ಅಷ್ಟೇ. ಯಾಕಂದ್ರೆ ತುಂಬಾ ನೀರ್ ಹಾಕೊಂಡ್ ಡೈಲ್ಯೂಟ್ ಮಾಡಿದ್ರೆ ಅದ್ರದ್ದು ಈರುಳ್ಳಿದ ಏನ್ ಫ್ಯಾಕ್ಟರ್ ಇರುತ್ತಲ್ವಾ ಅದನ್ನ ನಾವು ಲಾಸ್ ಮಾಡ್ಕೊಂಡ್ಬಿಡ್ತೀವಿ. ಹಾಗಾಗಿ ಇದನ್ನ ಈ ತರ ಫೈನ್ ಪೇಸ್ಟ್ ಆಗಿ ಗ್ರೈಂಡ್ ಮಾಡ್ಕೊಂಡು
ಈ ತರ ಸ್ಟೈನರ್ ಅಲ್ಲಿ ಅದನ್ನ ಸೋಸ್ಕೊಂಡು ಜಸ್ಟ್ ಏನಾದ್ರೂ ಜ್ಯೂಸ್ ಬರುತ್ತಲ್ಲ ಅದ್ರದ್ದು ಎಕ್ಸ್ಟ್ರಾಕ್ಟ್ ಏನ್ ಬರುತ್ತೆ ಅದನ್ನ ಮಾತ್ರ ನಿಮ್ಮ ಸ್ಕ್ಯಾಲ್ಪಿಗೆ ಹಚ್ಕೊಳ್ಳಿ. ನಾಟ್ ಫಾರ್ ಹೇರ್, ಓನ್ಲಿ ಫಾರ್ ಸ್ಕ್ಯಾಲ್ಪ್. ಇದ್ರಿಂದ ನಮ್ಗೆ ಹೇರ್ ಗ್ರೋತ್ ಪ್ರಮೋಟ್ ಆಗುತ್ತೆ ಅನ್ನೋದು ಒಂದು. ಅಂಡ್ ಐ ಹ್ಯಾವ್ ಅಬ್ಸರ್ವ್ಡ್ ಇಟ್, ಆಯ್ತಾ. ನಾನು ಇದನ್ನ ಯೂಸ್ ಮಾಡ್ತಿದ್ದೀನಲ್ಲ, ನನ್ ಹೇರ್ ಗ್ರೋತ್ ಸ್ವಲ್ಪ ಫಾಸ್ಟ್ ಆಗಿ ಹೇರ್ ಗ್ರೋತ್ ಆಗುತ್ತೆ ಅಂತ ನನ್ ನಂಬಿಕೆ ಹಾಗಾಗಿ ಇವಾಗ ನೀವ್ ನೋಡ್ಕೊಂಡ್ ಬಂದ್ರಲ್ವಾ, ಇದನ್ನ ನಾನು ಸ್ಟೈನರ್ ಅಲ್ಲಿ ಸ್ಟೈನ್ ಮಾಡ್ಕೊಂತ ಇದ್ದೀನಿ. ಕೇಳ್ಬೋದು, ಈರುಳ್ಳಿನ ತಲೆಗೆ ಜಸ್ಟ್ ಅದನ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ಆ ಈರುಳ್ಳಿ ಎಲ್ಲ ವೇಸ್ಟ್ ಮಾಡ್ಕೊಂಡು ಅದ್ರ ಮಾಡೋ ಬದಲು ದಿನ ಈರುಳ್ಳಿ ತಿಂತೀವಲ್ವಾ, ಕೂದ್ಲು ಯಾಕೆ ಬೆಳೆಯಲ್ಲ ಅಂತೆಲ್ಲ. ನನಗ್ ಗೊತ್ತಿಲ್ಲ ಯಾಕೆ ಏನು ಅಂತ ಅನ್ಬಿಟ್ಟು. ಇದನ್ನ ಹಚ್ಕೊಂಡಿದ ತಕ್ಷಣ ಕೂದ್ಲು ಬೆಳೆದ್ ಬಿಡುತ್ತಾ ಅಂತಾನು ನೀವು ಕೇಳಿ ಪ್ರಶ್ನೆ ಮಾಡ್ಬೋದು. ಅದ್ ನನ್ ನಂಬಿಕೆ, ನಾನ್ ರಿಸಲ್ಟ್ ನೋಡಿದೀನಿ, ಹಾಗಾಗಿನೂ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಎಲ್ಲರಿಗೂ ವರ್ಕ್ ಆಗುತ್ತೆ ಅಂತ ಅನ್ನೋದು ಸುಳ್ಳಾಗುತ್ತೆ. ಈ ರೆಮಿಡಿ ನನ್ಗೆ ವರ್ಕ್ ಆಗಿದೆ, ಹಂಗಾಗಿ ಇದ್ರಿಂದ ಸ್ವಲ್ಪ ಜನಕ್ಕೆ ಹೆಲ್ಪ್ ಆಗ್ಬೋದು ಅಂತ ಅಷ್ಟೇ ನಾನು ತೋರಿಸ್ತಾ ಇರೋದು. ನಾನು ಯೂಶಲಿ ಹೋಮ್ ರೆಮಿಡೀಸ್ನೇ ಜಾಸ್ತಿ ಪ್ರಿಫರ್ ಮಾಡ್ತೀನಿ. ಹೇರ್ಗೆ ಏನೇ ಅಪ್ಲೈ ಮಾಡಕ್ಕೂ ಮುಂಚೆ ಅಥವಾ ಆಯಿಲೇ ಅಪ್ಲೈ ಮಾಡಕ್ಕೂ ಮುಂಚೆ ಹೇರ್ ನ ಡಿಟ್ಯಾಂಗಲ್ ಮಾಡ್ಕೊಳ್ಳಿ. ಆ ಸಿಕ್ಸ್ ಇಟ್ಕೊಂಡು ಹಂಗೆ ನಾವು ಕೂದ್ಲಿಗೆ ಏನಾದ್ರು ಹಚ್ಚೋದು ಏನೋ ಒಂದ್ ಮಾಡಿದ್ರೆ ಆ ಸಿಕ್ಕಿಂದ ಎಷ್ಟೊಂದು ಹೇರ್ ಹೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಫಸ್ಟ್ ಡಿಟ್ಯಾಂಗಲ್ ಮಾಡ್ಕೊಂಡು ಹಚ್ಕೊಳ್ಳಿ. ಆಕ್ಚುಲಿ ನಾನು ಎಕ್ಸ್ಟ್ರಾಕ್ಟ್ ಮಾಡಿರೋ ಜ್ಯೂಸ್ ಇದನ್ನ ನಾನು ಜಸ್ಟ್ ಹೇರ್ಸ್ಗೆ ಸ್ಕ್ಯಾಲ್ಪಿಗೆ ಅಪ್ಲೈ ಮಾಡ್ಕೊಂತೀನಿ. ನಾಟ್ ಫಾರ್ ಹೇರ್, ಓನ್ಲಿ ಫಾರ್ ಸ್ಕ್ಯಾಲ್ಪ್. ನಾನು ಹೇರ್ಸ್ ಇವಾಗ ಡಿಟ್ಯಾಂಗಲ್ ಮಾಡ್ಕೊಂಡ್ ಬಂದಿದ್ದೀನಿ. ಇದನ್ನ ಜಸ್ಟ್ ಇದೇನಿದೆ ಇದನ್ನ ಹಚ್ಕೊಂತೀನಿ. ನೋಡ್ಬೋದು, ನೀಟಾಗೆಲ್ಲ ಸ್ಕ್ಯಾಲ್ಪ್ಗೆಲ್ಲ ಅಪ್ಲೈ ಮಾಡಿ ಮಸಾಜ್ ಮಾಡಿ ಇದನ್ನ ಜಸ್ಟ್ 20 ಮಿನಿಟ್ಸ್ ಅಷ್ಟೇ ಬಿಟ್ಟು ಜಾಸ್ತಿ ಹೊತ್ತೆಲ್ಲ ಏನು ಬಿಡಲ್ಲ. ಅಷ್ಟರೊಳಗಡೆ ಒಂದು ಫೇಸ್ ಮಾಸ್ಕ್ ನ ತೋರಿಸ್ತೀನಿ. ಈ ಫೇಸ್ ಮಾಸ್ಕ್ ನಾನು ಯೂಸ್ ಮಾಡ್ತೀನಿ. ಹೇಳಿ, ಈ ತರ ಹೇರ್ ವಾಶ್ ಆಗಿನ ಫೇಸ್ ಮಾಸ್ಕ್ ಅಪ್ಲೈ ಮಾಡ್ಕೊಡ್ತೀನಿ. ವೀಕ್ಲಿ ಟ್ವೈಸ್ ಅಥವಾ ವೀಕ್ಲಿ ಒಂದ್ಸತಿ ಫೇಸ್ ಮಾಸ್ಕ್ ನ ಅಪ್ಲೈ ಮಾಡ್ಕೊಡ್ತೀನಿ ನಾನು. ಇವತ್ತು ಅಕ್ಕಿ ಹಿಟ್ಟು ಯೂಸ್ ಮಾಡ್ತಾ ಇದ್ದೀನಿ. 2 ಸ್ಪೂನ್ ಅಕ್ಕಿ ಹಿಟ್ಟು ಹಾಕೊಂಡಿದ್ದೀನಿ. ಅಂಡ್ ಹನಿ ಹಾಕೊಂಡಿದ್ದೀನಿ. ಅಂಡ್ ರಾ ಮಿಲ್ಕ್ ಅದನ್ನ ಹಾಕೊಬೇಕು. ಅದನ್ನ ಹಾಕೊಂಡು ಅದನ್ನ ಮಿಕ್ಸ್ ಮಾಡ್ಬಿಟ್ಟು ಸ್ಕಿನ್ ಹಚ್ಕೊಳ್ಳೋದು. ಫೇಸ್ಗೆ ಮತ್ತೆ ಈ ನೆಕ್ಗೆ, ಕೈಗೆ ಎಲ್ಲ ಹಚ್ಕೊಬಹುದು ನಾವು. ಅದು ಟ್ಯಾನ್ ರಿಮೂವ್ ಮಾಡುತ್ತೆ ಅಂಡ್ ಗ್ಲಾಸಿ ಸ್ಕಿನ್ ಕೊಡುತ್ತೆ ಅಂತ ಹೇಳ್ತಾರೆ. ಅಕ್ಕಿ ಒಂದು ಹನಿ ಸ್ಕಿನ್ ಬ್ರೈಟ್ ಮಾಡುತ್ತೆ ಆ ತರ ಎಲ್ಲ ಹೇಳ್ತಾರೆ. ಇದಕ್ಕೆ 2 ಸ್ಪೂನ್ ಅಕ್ಕಿ ಇಟ್ಟು ಹನಿ ಅದನ್ನ ರಾ ಮಿಲ್ಕ್ ಮಾಡಿರೋದು ಅಷ್ಟೇ. ಇದನ್ನ ಫೇಸ್ ಅಪ್ಲೈ ಮಾಡ್ತೀವಿ ಒಂದು 20 ಮಿನಿಟ್ಸ್ ಬಿಟ್ಟು. ಆಮೇಲೆ ಕ್ಲೀನ್ ವಾಟರ್ ಇಂದ, ಬಿಸಿ ನೀರಿಂದ ಅಲ್ಲ, ತಣ್ಣೀರಿಂದ ಫೇಸ್ ವಾಶ್ ಮಾಡ್ಕೊಳ್ಳೋದು. ಅಪ್ಲೈ ಮಾಡಿ ಅದು ಫುಲ್ ಡ್ರೈ ಆಗೋ ತನಕ ಬಿಟ್ಟು ಅದಾದ್ಮೇಲೆ ಫೇಸ್ ವಾಶ್ ಮಾಡ್ಕೊಳ್ಳೋದು. ಇದು ಸ್ಕಿನ್ಗೆ ಹೆಲ್ಪ್ ಆಗುತ್ತೆ, ರೇಡಿಯನ್ಸ್ ಜಾಸ್ತಿ ಮಾಡುತ್ತೆ, ಟ್ಯಾನ್ ರಿಮೂವ್ ಮಾಡುತ್ತೆ. ಅಂಡ್ ಅಕ್ಕಿ ಹಿಟ್ಟಲ್ಲಿ ಸ್ಕ್ರಬ್ಬಿಂಗ್ ಪ್ರಾಪರ್ಟೀಸ್ ಇರೋದ್ರಿಂದ ವೈಟ್ ಹೆಡ್ಸ್, ಬ್ಲಾಕ್ ಹೆಡ್ಸ್ ಆ ಥರ ಎಲ್ಲ ಹೋಗುತ್ತೆ. ಜಸ್ಟ್ ಜೆಂಟಲ್ ಆಗಿ ಹಿಂಗೆ ಇದೆಲ್ಲ ಡ್ರೈ ಆದ್ಮೇಲೆ ಜೆಂಟಲ್ ಆಗಿ ಸ್ವಲ್ಪ ನೀರ್ ತಗೊಂಡು ಜೆಂಟಲ್ ಆಗಿ ಸ್ಕ್ರಬ್ ಮಾಡಿದ್ರೆ ಈ ವೈಟ್ ಹೆಡ್ಸ್, ಇಲ್ಲೆಲ್ಲ ಬ್ಲಾಕ್ ಹೆಡ್ಸ್ ಎಲ್ಲ ಏನಿರುತ್ತೆ ಇಲ್ಲೆಲ್ಲ ಅದೆಲ್ಲ ಹೋಗುತ್ತೆ. ಅಂಡ್
ಒಂದ್ ಟಿಪ್ ಏನಂದ್ರೆ ನೀವು ಯಾವ್ದೇ ಫೇಸ್ ಮಾಸ್ಕ್ ಹಾಕಿದ್ರು ಸ್ಕಿನ್ ಡ್ರೈ ಆಗ್ತಾ ಹೋಗುತ್ತೆ. ಫೇಸ್ ಮಾಸ್ಕ್ ಹಾಕಿ ವಾಶ್ ಮಾಡಿ ಸ್ಕಿನ್ ಎಲ್ಲ ಡ್ರೈ ಆದ್ಮೇಲೆ ಮಸ್ಟ್ ಯೂಸ್ ಅಂದ್ರೆ ಮಾಯಿಶ್ಚರೈಸರ್ ಅಪ್ಲೈ ಮಾಡೇ ಮಾಡ್ಕೊಳ್ಳಿ. ದಿನ ಅಪ್ಲೈ ಮಾಡಿ. ಮಾಯಿಶ್ಚರೈಸರ್ ಮತ್ತೆ ಸನ್ಸ್ಕ್ರೀನ್ ಇದೆರಡು ಬೇಕು ಸ್ಕಿನ್ ಕೇರ್. ಅದೆರಡನ್ನು ಅಪ್ಲೈ ಮಾಡಿ ಅವಾಗ ಸ್ಕಿನ್ ಹಾಳಾಗಲ್ಲ, ಚೆನ್ನಾಗಿರುತ್ತೆ. ಸೊ ಇದಿಷ್ಟು ಆಯ್ತು ಇವತ್ತು ನಾನು ಹೇರ್ ವಾಶ್ ಯೂಸ್ ಮಾಡ್ತೀನಿ ಅಂಡ್ ದೆನ್ ಫೇಸ್ ಮಾಸ್ಕ್ ಹಾಕೊಂಡಿದ್ದೀನಿ. ಇವತ್ತು ಅಂದ್ರೆ ಇವತ್ತಿದಿಷ್ಟೇ ಅಲ್ಲ, ಇವತ್ತು ಥರ್ಸ್ಡೇ ಡೈಲಿ ಬ್ಲಾಗ್ ಇರುತ್ತೆ, ಅದ್ರಲ್ಲಿ ನಾನು ಇವತ್ತು ತೋರಿಸಿದ್ದೀನಿ. ಇವತ್ತು ಥರ್ಸ್ಡೇ ಆಗಿರೋದ್ರಿಂದ ರಾಯಲ್ ವಾರ ರಾಯಲ್ ಪೂಜೆ ಎಲ್ಲ ಮಾಡ್ತಿದ್ವಿ. ಮತ್ತೆ ದೇವಸ್ಥಾನಕ್ಕೆ ಕೂಡ ಹೋಗ್ಬಿಟ್ಟು ಬರ್ತೀವಿ. ಅದನ್ನ ತೋರಿಸ್ತೀನಿ ಬನ್ನಿ.
ನಮ್ಮದು ಪೂಜೆ ಎಲ್ಲ ಮುಗೀತು. ಇವಾಗ ಬನ್ನಿ ದೇವಸ್ಥಾನಕ್ಕೆ ಹೋಗೋಣಂತೆ. ದೇವಸ್ಥಾನದಲ್ಲಿ ನಿಮಗೂ ಕೂಡ ರಾಯರಿಗೆ ಹೇಗೆ ಅಲಂಕಾರ ಮಾಡಿದ್ರು ಅನ್ನೋದನ್ನು ತೋರಿಸ್ತೀವಿ, ನಿಮಗೂ ಕೂಡ ದರ್ಶನ ಮಾಡಿಸ್ತೀವಿ. ಸೊ ಮಠಕ್ಕೆ ಹೋಗ್ಬಿಟ್ಟು ವಾಪಸ್ ಬಂದ್ವಿ. ದೇವ್ರ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ನೀವು ಕೂಡ ಈ ವಿಡಿಯೋದಲ್ಲಿ ದೇವ್ರ ದರ್ಶನ ಪಡ್ಕೊಂಡಿದ್ದೀರಾ ಅಂತ ಅಂದ್ಕೊತೀವಿ. ನೀವು ಕೂಡ ದೇವ್ರ ಹತ್ರ ಏನೇನು ಕೇಳ್ಕೊತೀರೋ ಅದೆಲ್ಲ ಬೇಗ ಈಡೇರಲಿ. ನೀವು ಏನೇನೆಲ್ಲ ವಿಶಸ್ ಇರುತ್ತೆ ಅದೆಲ್ಲ ಬೇಗ ಫುಲ್ಫಿಲ್ ಆಗಲಿ ಅಂತ ನಾನು ಕೇಳ್ಕೊತ. ಸೊ ಈ ವಿಡಿಯೋ ಇಷ್ಟ ಗೈಸ್, ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸೊ ಬಾಯ್, ಟೇಕ್ ಕೇರ್.